ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ನೋಡ್ತಿದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತೇನಪ್ಪ ಅಂದರೆ ನಮ್ಮ ಬರ್ಡೇ ಟ್ರೀಟ್ನ ಎಲ್ಲರಿಗೂ ಕೊಡಿಸ್ತಿರೋದು. ಹೋಟೆಲ್ ವಿಸಿಟ್ ಮಾಡ್ತಾಯಿದ್ದೀವಿ. ಏನು ಗೊತ್ತಾ, ನಮ್ಮದು ಒಂದು ಗ್ರೂಪ್ ಇದೆ, ನನ್ನ ಸಿಸ್ಟರ್ ಫ್ಯಾಮಿಲಿ ಮತ್ತು ನಮ್ಮದೇ ಎಲ್ಲ. ಯಾರದೇ ಬರ್ಡೇ ಆದ್ರೂ ಕೂಡ ಅವರು ಊಟನ ಕೊಡಿಸ್ತೀವಿ ಎಲ್ಲರಿಗೂ ಕೂಡ. ಒಂದು 15 to 20 ಮೆಂಬರ್ಸ್ ಅಂತೂ ಇದ್ದೀವಿ. ಅವರು ನಮಗೆ ಕೊಡಿಸ್ತಾರೆ, ನಾವು ಕೂಡ ಅವ್ರುಗಳಿಗೆ ಕೊಡಿಸ್ತೀವಿ. ಅದೇ ಥರ ಪಾರ್ಟಿಗಳಾಗತ್ತೆ. ಎಲ್ಲರೂ ಕೂಡ ವೆಜ್ ಆಗಿರೋದ್ರಿಂದ ವೆಜ್ ಹೋಟೆಲ್ನೇ ಪ್ರಿಫರ್ ಮಾಡ್ತೀವಿ. ಏನಂದರೆ ನಾನ್ ವೆಜ್ ಇರೋದನ್ನು ಕೂಡ ಒಬ್ಬೊಬ್ಬರು ಕನ್ಸಿಡರ್ ಮಾಡಲ್ಲ. ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ವೆಜ್ಜೇ ಮಾಡ್ತೀವಿ. ನಾವಂತೂ ಜೆ ಪಿ ನಗರ್, ಜಯನಗರ್ ಎಲ್ಲ ಹೋಟೆಲ್ಗಳನ್ನೂ ಮುಗಿಸ್ಬಿಟ್ಟಿದ್ದೀವಿ. ಸೊ ಎಲ್ಲೂ ಖಾಲಿ ಇಲ್ಲ ಹೇಳಬೇಕಂದ್ರೆ. ಸೊ ಡಿಫ್ರೆಂಟಾಗಿ ಒಂದು ಹೋಟೆಲ್ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಈ ಸರಿ. ಅದು ಏನಾಯಿತು ಏನು ಅನ್ನೋದನ್ನೆಲ್ಲ ಶೇರ್ ಮಾಡ್ತೀವಿ, ಕೊನೆ ತನಕ ವಿಡಿಯೋ ನೋಡಿ. ಆ್ಯಂಡ್ ನನ್ನ ಮಗಳು ನನಗೆ ಎಷ್ಟು ಕಾಟ ಕೊಡ್ತಾಳೆ ರಾತ್ರಿ ಎಲ್ಲ ಮಲಗ್ದಂಗೆ ನಮಗೆಲ್ಲ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಕೆಲಸ ಮಾಡೋರು ಅವ್ರ ಮಕ್ಕಳನ್ನು ಕೂಡ ಬರೋಕ್ಕೆ ಹೇಳಿದ್ವಿ. ಅವರು ಕೂಡ ಬಂದಿದ್ರು. ನಮಗಿಂತ ಪಾಪ ಕಾಯಿಸ್ಬಾರ್ದು ಅಂತೇಳಿ ಅವ್ರು ಮುಂಚೆನೇ ಬಂದುಬಿಟ್ಟಿದ್ರು. ಸೊ ನಾವು ಬಂದ್ವಿ. ಅದಾದಮೇಲೆ ನನ್ನ ಸಿಸ್ಟರ್ ಅವರೆಲ್ಲ ಬಂದರು. ಅವ್ರ ಕಡೆ ಬಾಯ್ಸ್ನೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಎಂಥ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳಿದ್ರೆ ಯಪ್ಪ ಅನಿಸುತ್ತೆ. ಅದಕ್ಕೆ ಈ ಸತಿ ಎಲ್ಲ ಊಟಕ್ಕೆ ನಾವೆಲ್ಲ ಅದಕ್ಕೆ ಹನುಮಾನ್ ಜಯಂತಿ ಊಟ ಇನ್ನೂ ಹಾಕಿಲ್ಲ. ಒಬ್ಬರು ಬರ್ತಾರೆ ಒಬ್ಬರು ಬರಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಒಂದು ಕರಿಯೋದು ಕರೆದಿದ್ದಾರೆ. ಕರಿಯೋದು ಅವ್ರು ಕರ್ತಾರೆ, ಟೈಮ್ ಮಾಡ್ಕೊಂಡು ಬರೋದು ಅವ್ರಿಗೆ ಬಿಟ್ಟಿದ್ದು. ಅಂದರೆ ಇವನ ಕಲಿ ಹೇಳ್ಸಿದ್ದೀನಿ ಎಲ್ಲರಿಗೂ ಬರ್ತಾರೆ ಎಲ್ಲ ಗೊತ್ತು. ಮಂಜು ಅವ್ರು ಬರ್ತಾರೆ ಅನ್ಸುತ್ತೆ. ಫ್ಯಾಮಿಲಿ ರೆಡಿ ಆಗಿದ್ದಾರೆ ಅಂತ ಮಂಜು ದೇವಸ್ಥಾನದಲ್ಲಿ ಅಡುಗೆ ಮಾಡಬೇಕು ಅವರು. ಅಡುಗೆ ಆಯಿತು, ಈಗ ಮನೆಗೆ ಮಕ್ಕಳು ಕರ್ಕೊಂಡು ಮನೆ. ಅದಕ್ಕೆ ಪಾಪ ಇವ್ರದ್ದು ಲೇಟ್ ಆಗುತ್ತೆ. ತಲೆ ಬೂಡ ಎಲ್ಲ ಅಲ್ಲ ಪಬ್ಲಿಕ್ ಕೊಡಲಿಲ್ಲ ಗೊತ್ತಾ ಒಂದು ಗೊಣ್ಣೆ ಜೊತೆ ಕೊಡ್ತಲ್ಲಿ ಶೀತ ಆಗೈತೆ. ಓ ಕಾಚಲ್ಲ ನೋಡಲಿ, ಚೆನ್ನಾಗಿದೆ. ಒಂದೇ ಮಾತ್ರ ಟ್ರೈನ್ ಇದೆ ನೋಡ್ರು. ಹಾಂ, ಎರಡು ಕಡೆನೂ ಬರ್ಬೋದು. ನಾವು ತುಂಬ ಇದ್ರಿ ಚೂರು ಈ ಕಡೆ ಸಾರಿ ನಡೀರಿ. ಆ ಕೈ ಕಲ್ಲಿ ಹಿಂಗಾಯ್ತು ಕಪ್ಪೆ ಹಿಂಗೆ. ಬೇಡ ಬೇಡ ನೀತಿಲ್ಲ ತನಕ ಕೂತ್ಕೊಳ್ಳಿ, ಇದು ಬರ್ಬೇಕಲ್ಲ. ಅಲ್ಲ ಬಂತಂತೆ ರೇವಂತ ಹೇಳಿ. ಹಾಂ ಹಾಂ ಸರಿ, ಬಾಯ್ 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 ಬಾಯ್. ಇವಳು ನೋಡಿ ಗಿಫ್ಟ್ ಇಟ್ಕೊಂಡು ಹೆಂಗೆ ಕೂತಾವಳೆ. ಏನೇದು ಅಮ್ಮು? ಎಸೆಯೋದಲ್ಲ, ಕೊಡ್ಬೇಕು ನಿಧಾನಕ್ಕೆ. ಅಪ್ಪನ ಕೊಡೋಕ್ಕೆ ಅಣ್ಣ ಅಪ್ಪ ನೀನು ಕೊಡಬೇಡ, ಅಣ್ಣ ಕೊಡ್ತಾನೆ. ಅಂದರೆ ಇವ್ರುಗಳ ಹತ್ರ ಇದ್ರೆ ಮಾತ್ರ ಮೊಬೈಲ್ ಕೇಳೋದವಳು. ನನ್ನ ಹತ್ರ ಒಂದಿನ ಬಂದು ಕೇಳಲ್ಲ. ಬೌ ಹಾಕು, ಅದಾಕು ಇದಾಕು. ಇವ್ರು ಇವತ್ತು ಕೊಟ್ಟಂಗೆ ನಾವು ಊಟ ಮಾಡ್ದಂಗೆ ಇಬ್ಬರು ಇರೋದು. ವುಡ್ಡೀಸ್ ಹೋಟೆಲ್ ಅಂತ ಕೇಳಿರ್ತೀವಿ ನಾವು. ಹಿಂದಿನ ದಿನ ಕಾಲ್ ಮಾಡಿ ಕೂಡ ಕೇಳಿದ್ವಿ, ಬಫೆ ಸಿಸ್ಟಮ್ ಇದೆಯಾ, ಅನ್ಲಿಮಿಟೆಡ್ ಫುಡ್ಡಾ ಅಂತೆಲ್ಲ. ಅವರು ಬಫೆದು ಇದು ಮಾಡಲಿಲ್ಲ, ಬಟ್ ಅನ್ಲಿಮಿಟೆಡ್ ಫುಡ್ ಅಂತ ಹೇಳಿದ್ರು. ನಾವು ಎಲ್ಲೇ ಹೋದ್ರೂ ಕೂಡ ಅನ್ಲಿಮಿಟೆಡ್ ಫುಡ್ಡಿಗೆ ಹೋಗೋದು. ಯಾಕೆಂದರೆ ಒಬ್ಬೊಬ್ಬರು ಸ್ವಲ್ಪ ತಿಂತಾರೆ, ಒಬ್ಬೊಬ್ಬರು ಜಾಸ್ತಿ ತಿಂತಾರೆ, ಇವ್ರಿಗೆ ಇಷ್ಟೇ ತಿಂತಾರೆ ಅಷ್ಟೇ ತಿಂತಾರೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ತಿಂದವರು ಜಾಸ್ತಿನೇ ತಿನ್ನಲಿ, ತಿಂದಿದ್ದವರು ಕಮ್ಮಿನೇ ತಿನ್ನಲಿ ಅಂತ ಹೇಳ್ಬಿಟ್ಟು ನಾವು ಬಫೆಗೆ ಹೋಗೋದು. ಎಲ್ಲರೂ ಅಷ್ಟೇ ಹೋಗೋದು. ಇದೊಂದು ಹೋಟೆಲ್ನ ಟ್ರೈ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟಿದ್ಮ. ಅದಕ್ಕೋಸ್ಕರ ಅವರು 20 ಮೆಂಬರ್ಸ್ ಬರ್ತೀವಿ ಅಂತ ಹೇಳಿದ್ವಿ. ಸೊ ಅವರು ಅಡ್ವಾನ್ಸ್ ಅಂತ ಮಾಡಿ ನಮಗೆ ಗ್ಯಾರಂಟಿ ಇರೋಲ್ಲ, ಕನ್ಫರ್ಮ್ ಇರೋಲ್ಲ. ಎಲ್ಲ ಹೋಟೆಲ್ಗಳಿಗೂ ಹಿಂದಿನ ದಿನವೇ ಫೋನ್ ಮಾಡಿ ಹೇಳಿರ್ತೀವಿ ಯಾವುದು ಹೋಟೆಲ್ ಅಂತ ಫಿಕ್ಸ್ ಮಾಡಿದ್ರೆ ಎಲ್ಲರೂ ಕೂಡ ಅವರೇ ಆಗಲಿ ನಾವೇ ಆಗಲಿ ಕನ್ಫರ್ಮ್ ಮಾಡಿ ಅಂತೇಳಿ 1000 ರೂಪೀಸ್ ಕೂಡ ಅವರು ಏನದು ಪೇ ಮಾಡಿಸ್ಕೊಂಡ್ರು, ಗೂಗಲ್ ಪೇ ಮಾಡಿಸ್ಕೊಂಡ್ರು ಅಡ್ವಾನ್ಸು. ಅಲ್ಲಿ ಹೋದರೆ ನಾವು ಏನು ಗೊತ್ತಾ, ರೋಡ್ ಸೈಡಲ್ಲಿ ಮೀಲ್ ಸಿಗುತ್ತೆ ಗೊತ್ತಾ. ಒಂದು ಸ್ವೀಟು, ಒಂದು ಪಲ್ಯ, ಒಂದು ಕೋಸಂಬರಿ ಆ್ಯಂಡ್ ಅನ್ನ ಒಂದು ಬೌಲಲ್ಲಿ, ಮತ್ತು 2 ಪೂರಿ ಅಷ್ಟೇ. ಪೂರಿಗೆ 2 ಚಮಚನೂ ಆಗಲ್ಲ ಪಲ್ಯ ಆ ಥರ. ಆ್ಯಂಡ್ ಒಂದು ಚಿಕ್ಕ ಬೌಲಲ್ಲಿ ನಾರ್ತ್ ಮೀಲ್ಸ್ ಯಾರು ತಿಂದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅಷ್ಟು ನಾರ್ತ್ ಮೀಲ್ಸಲ್ಲಿ ಎಷ್ಟೋ ಜಾಸ್ತಿ ಇರುತ್ತೆ. ಇಷ್ಟೆಷ್ಟು 2 ಸ್ಪೂನಷ್ಟು ಪಲಾವು, ಒಂದು 5-6 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ ನಾನು ಹೇಳ್ತಾ ಇರೋದು, ನಾರ್ಮಲ್ ತಿಂತೀವಲ್ಲ ಅದರಲ್ಲಿ 5-6 ಸ್ಪೂನಷ್ಟು ರೈಸು ಆ ಥರ ತಂದು ಕೊಟ್ಟರು. ಮುಂಚೆನೇ ಏನು ಮಾಡಿದ್ವಿ ನಾವು, ಅವ್ರು 3 ಜನಕ್ಕೆ ಕೆಲಸದವ್ರು ಇದ್ದಾರಲ್ಲ ಅವ್ರಿಗೆ, ಅಂದರೆ ನಮ್ಮ ಮನೆಗೆ ಹೆಲ್ಪ್ ಮಾಡ್ತಾರಲ್ವ ಅವ್ರಿಗೆ ಅವ್ರ ಮಕ್ಕಳಿಗೆ ಲೇಟ್ ಆಗುತ್ತೆ ನಾವೆಲ್ಲ ಕೂತ್ಕೊಳ್ಳೋದು ಅಂತೇಳಿ ಅವ್ರನ್ನ ಕಳಿಸ್ಬಿಟ್ವಿ ಬೇಗ ಊಟ ಮಾಡಿಸಿ. ಅವ್ರು ತಂದ ತಕ್ಷಣ ನನಗೆ ಶಾಕ್ ಆಗೋಯ್ತು. ಅದಕ್ಕೆ ಕೇಳಿದೆ, ಮತ್ತೆ ನೀವು ಸರ್ವ್ ಮಾಡ್ತೀರಲ್ವಾ ಅಂತ ಹೇಳಿ.
ಅನ್ಲಿಮಿಟೆಡ್ ಅಂತ ಹೇಳ್ತೀರಾ, ಹಿಂಗೆ ತೊಗೊಂಬರ್ತೀರಲ್ಲ ಅಂತ ಹೇಳಿದೆ ನಾನು. ಇಲ್ಲ ಇಷ್ಟೇ ಅಂತ ಹೇಳ್ಬಿಟ್ಟು ನನಗೆ ಫೇಸ್ ಒಂಥರ ಆಗೋಗ್ಬಿಡ್ತು ಅವ್ರ ಮುಂದೆ ಎಲ್ಲರ ಮುಂದೆ ಆಗೋದು ತಪ್ಪು. ಅದಕ್ಕೆ ದೇವರು ಹೇಳ್ತಾರೆ, ಏನಾದರೂ ಒಂದು ಕೆಲಸ ಆಗಬೇಕಂದ್ರೆ ಮುಂಚೆ ಆಗುತ್ತೆ ಆ ಥರ ಎಲ್ಲ ಹೇಳ್ತಾರಲ್ವ, ಹಂಗೆ ಮುಂಚೆನೇ ಗೊತ್ತಾಯಿತು. ನಾನು ಇಲ್ಲ ಬೇಡ ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ. ಇಲ್ಲಮ್ಮ ಅವ್ರಿಗೆ ಇಷ್ಟು ಜನಕ್ಕೆ ಅಂತ ಹೇಳಿರ್ತೀವಿ, ಅವರು ವೇಸ್ಟ್ ಅಂದರೆ ಮಾಡ್ತಾರೆ, ಹಂಗೆ ಮಾಡಬಾರ್ದು. ಇದೊಂದು ಸರಿ ಬಂದಾಗಿದೆ, ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅವ್ರುಗಳಿಗೆ ಏನೇನು ಬೇಕು ಅವ್ರಿಗೆಲ್ಲ ಹೇಳೋದು ಬೇಡ, ನಮಗೆ ಗೊತ್ತಾಗಿದೆಯಲ್ಲ ನಾವೇ ಇಟ್ಕೊಂಡು ಎಕ್ಸ್ಟ್ರಾ ಏನೇನೇ ತೊಗೊಂಬಂದು ಹಾಕಿ ಪರವಾಗಿಲ್ಲ ಅಂತ ಹೇಳೋಣ ಅಂಥೇಳಿ. ತುಂಬಾ ಬೇಜಾರಾಗೋಯ್ತು. ಒಂದು ಹಾಫ್ ಮೀಲ್ಸಿಗೂ ಅದು ಎಷ್ಟು ಗೊತ್ತಾ, GST ಎಲ್ಲ ಸೇರಿ 350 ರುಪೀಸ್ ಆ್ಯಕ್ಚುಲಿ, ವಿತ್ GST ಅದು ಇದು ಅಂತೆಲ್ಲ ಹೇಳಿ 350 ರುಪೀಸ್ಗೆ ಎಷ್ಟು ಚೆನ್ನಾಗಿ 200 ರುಪೀಸ್ಗೆ ಭರ್ಜರಿ ಭೋಜನ ಅಂತ ಹೋಟೆಲ್ ಇದೆ. ಅಲ್ಲಿ ಎಷ್ಟು ಐಟಮ್ಸು, ಅನ್ಲಿಮಿಟೆಡ್ ಫುಡ್ ಕೂಡ ಇರುತ್ತೆ. ಇವ್ರದ್ರಲ್ಲಿ ಬರೀ ಇಷ್ಟಕ್ಕೇ ಹೇಳ್ತಿದ್ದೀನಲ್ಲ, ಮನೇಲಿ ಮಾಡ್ಕೊಂಡು ತಿಂದ್ರೂ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದಿತ್ತು. ವರ್ಸ್ಟ್ ಅಂದರೆ ವರ್ಸ್ಟ್ ಹೋಟೆಲ್ಲು, ಯಾರೂ ಕೂಡ ಹೋಗಬೇಡಿ ಉಡ್ಡೀಸ್ ಅಂತೇಳಿ. ಅದು JP ನಗರಲ್ಲಂತೂ ಹೋಗಲೇಬೇಡಿ. ಬೇರೆ ಕಡೆ ಹೇಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬಾ ಬೇಜಾರಾಗೋಯ್ತು ಹೇಳಬೇಕಂದ್ರೆ. ಆಮೇಲೆ ಎಲ್ಲರಿಗೂ ಸಾರಿ ನಾವು ಮನೆಯಿಂದ ಮಾಡಿದ್ದು ಏನಕ್ಕಾದರೂ ಸಾರಿ ಕೇಳ್ಬೋದು ಅಂತ ನನ್ನ ಸಿಸ್ಟರೆಲ್ಲ ಹೇಳ್ತಿದ್ರು. ನನಗೆ ಬೇಜಾರಾಗಿ ವೀಡಿಯೋಗಳನ್ನೂ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅದೇ ಇದು ಮಾಡ್ತಾಯಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾತಾಡಿದ್ದೀವಿ ಸರಿ. ನಾವು ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ಕೆರೆದು ಅನ್ನನ ಹಾಕ್ತಿದ್ದಾರೆ. ಹೋಗಲಿ, ಅನ್ನ ಹಾಕಿದ್ರೂ ಓಕೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು 500 ಏನೋ ಓಕೆ. ಬಟ್ ಕೆರೆದು ಹಾಕ್ತಿದ್ರೆ, ಅನ್ನ ಬೇಕಾ ನಿಮಗೆ, ಪೂರಿ ಬೇಕಾ ನಿಮಗೆ, ಮೊಸರು ಬೇಕಾ ನಿಮಗೆ, 2 ಕಪ್ ಮೊಸರು ಕೊಟ್ಟಿರೋದಾಯ್ತಾ, 100 ರುಪೀಸ್ ಹಾಕಿದ್ರೆ 2 ಲೀಟ್ರ್ ಮೇಲೆ ಮೊಸರು ಬರ್ತಿತ್ತೇನೋ. ಹೇಳೋದು ಒಂದು ನ್ಯಾಯ ನೀತಿ ಅಂತ ಇರುತ್ತೆ. ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಅಂತ ಹೇಳ್ತಾರೆ. ಯಾರಿಗೇ ಆಗಲಿ ಅನ್ನದಾನ ಮಾಡಿದಷ್ಟು ನಮಗೆ ಉಕ್ಕಿ ಬರ್ತಾ ಇರುತ್ತೆ ಮನೆಗೆ ಅನ್ನ ಅಂತೇಳಿ. ಈ ಅಪ್ಪವ್ರು ಈ ಹೋಟೆಲಲ್ಲಿ ಈ ಥರ ಮಾಡ್ತಿದ್ರಲ್ಲ, ಎಷ್ಟು ಕಂಜೂಸ್ತನ. ಊಟ ತೊಗೊಂಬರೋದು ಎಷ್ಟು ಗೊತ್ತಾ, 2 ಪೂರಿ ಹಾಕ್ಬಿಟ್ಟು ಒಂದು 15 ಮಿನಿಟ್ಸಿಗೆ 2 ಪೂರಿ ತೊಗೊಂಬರ್ತಾಯಿದ್ರು. ಯಾವ ಹೋಟೆಲಲ್ಲೂ ನಾವು ಎಷ್ಟು ಹೋಟೆಲ್ ಹೋಗಿದ್ದೀವಿ, ಕೌಂಟ್ಲೆಸ್ ಹೋಟೆಲ್ ಅಂತಲೇ ಹೇಳ್ಬೋದು. ಈ ಹೋಟೆಲಲ್ಲಿ ಅಂತ ಬ್ಯಾಡ್ ಸರ್ವಿಸ್ ಆಯಿತು ಅಂತ ಹೇಳ್ಬೋದು. ನಿಜವಾಗ್ಲೂ ನನಗೆ ಮನಸಾರೆ ಎಷ್ಟು ಹರ್ಟ್ ಆಯಿತು ಅಂದರೆ, ಯಾರಿಗೋ ಒಂದು ಊಟ ಹಾಕ್ತಿದ್ದೀವಿ ಅಂದರೆ ಅವರು ಖುಷಿಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕೇ ಹೊರತು ಏನೂ ಅಂದ್ಕೊಂಡು ಹೋಗಬಾರ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಬುದ್ಧಿ ಕಲ್ತ್ಕೊಂಡ್ವಿ ಅಂದ್ಕೊಬೇಕು. ಆವಾಗಲೇ ಹೋಗಿ ಇದು ಮಾಡಿಕೊಂಡು ಚೆನ್ನಾಗಿರೋದು ಇದು ಮಾಡಿ. ನಾನು ಬೇರೆದೇ ಮಾಡೋಕ್ಕಿದ್ದು, ನಮ್ಮ ಮನೆಯವರು ಉಡ್ಡೀಸ್ ಚೆನ್ನಾಗಿರುತ್ತೆ ಅಂತೇಳಿ ಕರ್ಕೊಂಡು ಹೋಗಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಿಸೋರು. ದಯವಿಟ್ಟು ಯಾರೂ ಆ ಹೋಟೆಲ್ಗೆ ಹೋಗಬೇಡಿ. ದೇಸಿ ಮಸಾಲ ಅಲ್ಲಿಗಾದ್ರೂ ಹೋಗಿದ್ರೆ ಆಗ್ತಿತ್ತು. ದೇಸಿ ಮಸಾಲಾದ್ರೂ ಜಯನಗರ ಬಸ್ ಸ್ಟಾಪ್ ಕೆಳಗೆ. ನಾವು ಏನು ಗೊತ್ತಾ, ಇಲ್ಲ ಅಷ್ಟು ಇರಲ್ಲ. ಒಂದು ಸರಿ ಬಂದಿದ್ವಿ ರಿನಿವೇಟ್ ಆಗೋಕ್ಕೆ ಮುಂಚೆ, ಇವೆಲ್ಲ ಬಂದು ಬಡಿಸಿ ಹೋಗೋರು. ಅದೇನೋ ಇವಾಗ ಯಾರು ಬರಲ್ಲ ಅಂತಾನೆ. ಇವ್ರು ಈ ಥರ ಮಾಡಿದ್ರೆ ಯಾವನು ಬರ್ತಾನೆ, ಯಾರು ಬರ್ತಾರೆ ಮೇಲೆ ಇವ್ರು ಈ ಥರ ಸರ್ವ್ ಮಾಡಿದ್ರೆ. ಅಲ್ಲ, ಇನ್ನೊಂದು ಅಶೋಕ್ ನಗರ ಅಂತ ಇದೆ, ಅಲ್ಲೂ ಅಷ್ಟೇ ಹಬ್ಬದ ಊಟ ಥರನೇ ಹಾಕ್ತಾರಲ್ಲಿ. ಅವ್ರು ತಂದು ಕೊಟ್ಟಾಗಲೇ ನಂಗೆ ಶಾಕ್ ಆಗೋಯ್ತು, ಬೇಜಾರನ್ನೂ ಆಗೋಯ್ತು. ಕುತ್ಕೊಳ್ಳಲ್ಲ, ಬಂದು ಬಿಡ್ತಾರೆ 2 ಇಲ್ಲೇ ತಲೆ 15. ಅದಕ್ಕೆ ಇಬ್ಬರೇ ಇರೋದು ಸರ್ವ್ ಮಾಡೋಕ್ಕೆ, ಯಾರು ಬರಲ್ಲ ಅನ್ಸುತ್ತೆ ಮೇ ಬಿ. ನಾವು ಅದೇ ರೆನ್ಯುವೇಟ್ ಆಗೋಕ್ಕಿಂತ ಮುಂಚೆ ಒಂದು 6 ವರ್ಷದ ಹಿಂದೆನೇನೋ ಬಂದಿದ್ವಲ್ಲ. ಬಟ್ ಬೇರೆ ಕಡೆ ಹೋದಾಗ ಚೆನ್ನಾಗಿ ಸರ್ವ್ ಮಾಡಿದರು, ಜನನೂ ತುಂಬ ಇರ್ತಾರೆ. ಬರಲ್ಲಮ್ಮ, ನೀನು ಬರಲ್ಲ, ಅವ್ರ ಜೊತೆ ಹೋಗ್ತೀಯಾ? ಅದಾದಮೇಲೆ ಅವರೆಲ್ಲ ಹೋದರು. ನನ್ನ ಮಗಳಿಗೆ ಬಟ್ಟೆ ತರಬೇಕಿತ್ತು ಸಂಕ್ರಾಂತಿಗೆ. ಸೊ ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು, ಸಂಕ್ರಾಂತಿ ಹಬ್ಬದ ಮುಂಚೆ ವ್ಲಾಗು ಆ್ಯಕ್ಚುಲಿ ಅದೇ 10ನೇ ತಾರೀಕು ಟೈಮ್ದು, 10-11ನೇ ತಾರೀಕು ಬಟ್ಟೆ ತೊಗೊಂಬರೋಕ್ಕೆ ಅಂತೇಳಿ ಜಯನಗರ್ ಹೋಗಿದ್ದೀನಿ. ನಾನು ಒಂದೊಂದ್ಸರಿ ನಾರ್ಮಲ್ ಕ್ಲಾತ್ಸ್ನೆಲ್ಲ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ. ಜಯನಗರಲ್ಲಿ ಒಂದು ಶಾಪ್ ಇಟ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಮಗಳಿಗೆ ಲಂಗ ಬ್ಲೌಸ್ ಆ ಥರದ್ದೆಲ್ಲ ತೊಗೊಂಬರೋದು. ಅಲ್ಲಿ ಹೋಗ್ತೀನಿ, ಕಾಂಪ್ಲೆಕ್ಸ್ ಒಳಗಡೆ ಒಂದು ಶಾಪ್ ಇದೆ, ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು. ನೀವು ನೋಡ್ತೀರಾ, ಅವಳದು ಏನಾದರೂ ಲಂಗ ಬ್ಲೌಸ್ ಆ
ಥರ ಹಬ್ಬಕ್ಕೆ ಏನಾದರೂ ಫಂಕ್ಷನ್ಗೆ ಅಂತ ತೆಗೆದಾಗ ಆ ಥರ ಡ್ರೆಸ್ಗಳನ್ನ ತರೋಕ್ಕೆ ನಾನು ಜಯನಗರ್ ಕಾಂಪ್ಲೆಕ್ಸ್ಗೆ ಹೋಗೋದು. ಅದರೊಳಗಡೆ ತುಂಬ ಬ್ಯೂಟಿಫುಲ್ಲಾಗಿ ಆ್ಯಂಡ್ ರೀಸನೇಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ. ನಾನು ನನ್ನ ಮಗಳಿಗೆ ತಂದಿದ್ದಿದ್ದು ಈ ಸರಿ ಲಂಗ ಬ್ಲೌಸು 500 ರುಪೀಸು. ಎಷ್ಟು ಚೆನ್ನಾಗಿತ್ತಲ್ವ ನೋಡಿದ್ದು. ಸೊ ಅವಳು ಏನು ಮಾಡಿದ್ಲು, ಮಲ್ಕೊಂಬಿಟ್ಲು, ತುಂಬ ಟೈಮ್ ಆಗಿತ್ತಲ್ಲ ಅಂಥೇಳಿ. ಸೊ ನಾನೇನು ಮಾಡಿದೆ, ಸ್ವಲ್ಪ ದೊಡ್ಡದೇ ತೊಗೊಳೋದು. ಯಾವಾಗಲೂ ಮಕ್ಕಳು ಬೆಳೀತಾ ಇರ್ತಾರಲ್ವ, ದೊಡ್ಡ ಸೈಜ್ನೇ ತೊಗೋತೀನಿ. ಸೊ 22 ತೊಗೊಂಡೆ, 24 ಬೇಕು ಅಂತ ನಾನು. ಬಿಕಾಸ್ ಇವಾಗ ಸ್ವಲ್ಪ ಲೆಂತ್ ಆದರೂ ಪರವಾಗಿಲ್ಲ, ಇನ್ನೊಂದು ವರ್ಷ 6 ತಿಂಗಳು ಬಿಟ್ಟರೆ 6 ತಿಂಗಳಲ್ಲ 2-3 ತಿಂಗಳಿಗೇ ಗುಡ್ಡ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂಥೇಳಿ ಆಮೇಲೆ ಮನೆಗೆ ಬಂದು ನೋಡಿದ್ರೆ ಅವಳಿಗೆ ಸ್ವಲ್ಪ ಶಾರ್ಟ್ ಆಗ್ತಾಯಿತ್ತು. ಲಂಗ ಬ್ಲೌಸ್ ಯಾವತ್ತಿದ್ರೂ ಕಾಲು ಕೆಳಗಡೆ ಮಂಡಿಯಿಂದ ಕೆಳಗಡೆ ಇರಬೇಕು. ಇದು ಸ್ವಲ್ಪ ಮಂಡಿಯಿಂದ ಸ್ವಲ್ಪ ಮೇಲಿತ್ತು, 22 ಸೈಜು. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲೆಲ್ಲ ಏನೇನು ಬೇಕು ನೋಡಿಕೊಂಡು ಆಮೇಲೆ ನಮ್ಮ ಮನೆಯವ್ರ ಮೊಬೈಲಿಗೆ ಸ್ವಲ್ಪ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕಿತ್ತು. ಇವಳು ಎತ್ತಾಕಿ ಯಾರ ಮೊಬೈಲ್ನೂ ಕೂಡ ಬಿಟ್ಟಿಲ್ಲ. ಎಲ್ಲರ ಮೊಬೈಲು ಕೂಡ ಸ್ಕ್ರ್ಯಾಚ್ ಅದು ಇದು ಆಗಿದೆ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಇದ್ದರೆ ಬೆಸ್ಟು, ಬೇಗ ಹಾಳಾಗಲ್ಲ. ಔಟ್ಸೈಡ್ ಇದು ಮಾತ್ರ ಇದಾಗ್ತಿರುತ್ತೆ. ಆಮೇಲೆ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು? 90. ಹೋಗಿತ್ತು ಬಂಗಾರಿ, ಅಲ್ಲಿಗೆ ಹೋಗಿತ್ತು ಚಿನಿಮ ಬಂಗಡಿ. ಹಾಂ ನಮ್ಮ ಬಂಗಡಿ ಕುಪ್ಪೆ ಆನೆ ಹಿಂಗೆ ಅಮ್ಮ ನೋವ ಸಿನಿಮಾ ಗೆಜ್ಜೆ ಮಾಡಲಿದ್ದ ನನ್ನನ್ನು. ಮನೆಗೆ ಬಂದು ಮಲಗಿದ್ದು ಎದ್ದು ಹೋದ್ವಿ, ಮತ್ತೆ ಚೇಂಜ್ ಮಾಡ್ಕೊಂಬರೋಣ ಅಂಥೇಳಿ. ಸೊ ಈ ಥರ ಡ್ರೆಸ್ ತೊಗೊಳ್ಳೋಣ ಅಂಥೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ನೋಡಿದ್ರಲ್ವ ಡ್ರೆಸ್ಸು. ಜಸ್ಟ್ 500 ರುಪೀಸ್, ಜಸ್ಟ್ ಅಂದರೆ 500 ರುಪೀಸು ಮನಿನೇ, 500 ರುಪೀಸ್ ಅಷ್ಟೇ ಇತ್ತು. ಆ್ಯಂಡ್ ಅದಕ್ಕೆ ವಿತ್ ಬೆಲ್ಟ್ ಕೂಡ ಬಂದಿತ್ತು. ಆಮೇಲೆ ಸ್ವಲ್ಪ ಟೆಡಿ ಬೇಕಂತೆಲ್ಲ ಅಂದ್ಲು, ಒಂದು ಡಾಗ್ನ ತಕ್ಕೊಟ್ವಿ. ಅಲ್ಲೋದ್ರೆ ಮನೇಲಿ ಏನು ತಂದರೂ ಆಟಾಡಲ್ಲ ಆಯಿತಾ ಇವಳು. ಅಲ್ಲಿ ಹೋದರೆ ಎಲ್ಲ ಗೊಂಬೆಗಳು ಬೇಕು ಅಂತ ಅಳ್ತಾ ನಿಂತ್ಕೋತಿದ್ದಾಳೆ. ಆಮೇಲೆ ಒಂದು ಡಾಗ್ ತೊಗೊಂಬಂದ್ವಿ. ಇನ್ನೇನು ಮತ್ತೆ ಊಟಕ್ಕೆ ಅಂತ ಹೋದ್ವಿ. ಇವ್ರಿಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ. ಮಯಾಸ್ ಹೋಟೆಲ್ ಹತ್ರ ಅವರಿಬ್ಬರು ದೋಸೆ ತಿಂದಿದ್ದಾರೆ. ಇಲ್ಲ ನನಗೆ ಬೇಡ ದೋಸೆ, ನಾನು ಬೇರೆ ಏನಾದರೂ ತಿಂತೀನಿ, ನೀವು ದೋಸೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ತಿನ್ನೋಕೆ ಬಿಟ್ಟು. ಆಮೇಲೆ ನನ್ನ ಮಗಳು ಇಲ್ಲಿ ಸ್ವಲ್ಪ ಯಾವುದು ಬೈಕ್ ನಿಂತಿತ್ತು, ಅದ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಮಾಡ್ಕೊಂಡು ನಿಂತಿದ್ವಿ ಕ್ಯಾಬ್ ಬುಕ್ ಆಗೋವರೆಗೂ. ಅಮ್ಮ ಬೈಕ್ ಕೊಡ್ಸು, ಆ ಕಡೆ ಒಂದು ಕೈ ಇಲ್ಲಿ ಕೊಡ್ಸು ಟ್ಯಾಂಕ್ ಮೇಲೆ. ಯಾರಾದರೂ ಬಂದು ಬೈದವ್ರು ಕಣೋ. ಓಡಿಸು ಈಗ, ಓಡಿಸು ಬೇಗ, ಇಟ್ಕೋಬೇಕು. ಹಾಂ ಓಡಿಸು ಬೇಗ, ಓಡಿಸ್ತಿದ್ಯಾ ಬೈಕು? ಏಯ್ ಹುಷಾರಿ, ಒಂದು ಗಟ್ಟಿ ಹಿಡ್ಕೊ. ಹೊಸ ಗಾಡಿ ಬನ್ನಿ ಗೊತ್ತಾಯ್ತು, ಹೋಗ್ಬಿಟ್ಟು ಮ್ಯಾನ್ ಶಟ್ ಆಫ್. ಅವ್ರುಗಳೆಲ್ಲ ಏನಕ್ಕೆ ನಿಂತಿದ್ರು ಗೊತ್ತಾ, ಸೋಡಾ ಬಾಟಲ್ನ ಓಪನ್ ಮಾಡೋದಕ್ಕೆ ನಿಂತಿದ್ರು. ಸೊ ಅದೇನೋ ಅವ್ರ ರಿಲೇಟಿವ್ ಒಬ್ರು ಯಾರೋ ಓಪನ್ ಮಾಡಿ ಏನೋ ಆಯಿತು ಅಂತೇಳಿ. ನೋಡಿ ಎಲ್ಲ ಗೋಲಿ ಸೋಡಾ ಕುಡಿತಿದ್ದೀವಿ. ಅವಳ ರಿಯಾಕ್ಷನ್ ನೋಡಿ, ಹಂಗೆ ನೋಡ್ತಿದ್ದಾಳೆ ನಮ್ಮನ್ನು. ಅಮ್ಮ ಹೆಂಗೆ ನೋಡ್ತಿದ್ದಾಳೆ ನೋಡಿ. ನಿಮ್ಮ ಪಪ್ಪ ನನ್ನ ಇದು ಚೆನ್ನಾಗಿಲ್ಲ, ಇದು ಕೊಟ್ಬಿಟ್ಟು ನಂಗೆ ಅದು ಕಿತ್ಕೊಂಡ್ಬಿಟ್ರು. ಗೋಲಿ ಸೋಡನ್ನ ಹೆಂಗೆ ಕುಡಿತಿದ್ದಾಳೆ ನೋಡ್ತಿದ್ದಾಳೆ. ಇವ್ರು ನೋಡು ಅವಳು ಹೆಂಗೆ ಬೇಕು ಅಂತ. ಗೋಲಿ ಸೋಡಾಪ, ನಿಜವಾಗ್ಲೂ ಗೋಲಿ ಸೋಡಾನೆ ನೋಡಿ. ನ್ಯೂ ಪಾಪ್ ಕಾಣಿಸ್ತಿದ್ಯಾ? ಅವಳು ಕಣ ಸೂಪರ್ ಟೇಸ್ಟ್ ಸೂಪರ್ ಇದೆಯಾ? ಇಲ್ಲ ರೇವಂತ ಹಾಕ್ಬೇಡ, ಸೂಪರ್ ಇದೆಯಾ ಟೇಸ್ಟು? ಬರೀ ಬಾಟ್ಲಿ ನೋಡೋದಕ್ಕೆ ಈ ರೇಂಜಿಗೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ ಅಮ್ಮ? ಬೇಕಂತೆ ಕುಡ್ಸಲ್ಲ, ಜಸ್ಟ್ ಹಿಂಗೆ ಮಾಡ್ತೀವಿ ಅಷ್ಟೇ. ಮೆನ್ ನಿದ್ದೆ ಎಲ್ಲೋದು? ಮ್ಯೂಟ್ ಮಾಡು. ನಿದ್ದೆ ಎಲ್ಲೋದು ಮೆನ್? ನಿದ್ದೆ ಎಲ್ಲೋದ್ವು? ದೇವರೇ ಒಂದು ತಳೆ ಇದಿಟ್ಟು ಅಲ್ಲ, ಅವಳು ಯಾರು ಇಟ್ಕೊತಲ್ಲ, ನಾನು ತಗೊಬತ್ತಲ್ಲ, ನಿನ್ ತಗೊಬತ್ತಲ್ಲ, ಅವ್ರ ಅಪ್ಪನ ತಕ್ಕವಾಗಿ ನಡಿ 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 ಅಂತಿದ್ದಾಳೆ.
ಏನು ಡೋ ಮಾಡ್ತಾವ ನೋಡು, ಏನು ಡೋ ಮಾಡ್ತಲ್ಲ ಆಟ ಕೊಟ್ಟು. ಅಮ್ಮ 12 ಗಂಟೆ ಆಯ್ತು ಬಾರಿ ಮಂಕಲ್ನ ಮಂಗಿಸ್ಕೊಂಬಂಕಿತ್ತು 6 ಗಂಟೆವರೆಗೂ. ಅದು ಏನು ಗೊತ್ತಾ, ತೊಟ್ಟಿ 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 ಮಂಗಿಸ್ತಾರೆ. ಅಮ್ಮ ಬಾಲ ಬಾಲ ಚಿನಿ ಬಾ. ಇವತ್ತಿದೆ ನಿನಗೆ ಸಜ್ಜೆ ಮಂಗಿಸ್ಕೊಂಬಂಕತ್ತು 6 ಗಂಟೆವರೆಗೂ, 5:30 6 ಗಂಟೆವರೆಗೂ. ಅಲ್ಲಿ ಮಂಕತ್ತಲ್ಲ ಅವಳು, ಮಂಕತ್ತೆಲ್ಲ ಕಣ ಓಡು. ಪಿಂಪಲ್ ಆಗಿದ್ದು ಕಿತ್ಕೊಂಡೆ, ಹೊಡೆದಿದ್ದೀನಿ, ಅದು ಹೊಡೆದಿದ್ದೀನಿ, ಸಿಪ್ಪೆ ಕಿತ್ಕೊಂಡಿದ್ದು ಹೊಡೆದಾಕ್ಬಿಡ್ತೀನಿ. ಮಂಗಿಸ್ತಿ 6 ಗಂಟೆವರೆಗೂ. ಈ ಚಳಿಯಲ್ಲಿ ಯಾವನ್ ಈ ಥರ ಫ್ಯಾನ್ ಹಾಕೊಂಡ್ And please man, she's crying. ಯಾರವದು? ಯಾರು ಚಿನ್ನಿ ಇದು? ಇದು ಯಾರು ಚಿನ್ನಿ? ಯಾರದು? ಯಾರಪ್ಪು? ಅಪ್ಪು ಯಾರದು? ಅದು ಯಾರು? ಬುದ್ಧ. ಎಲ್ಲಿದ್ದವ ಬುದ್ಧ? ಅಲ್ಲಿದ್ದ ಬುದ್ಧ. ಗುಡ್ ಗರ್ಲ್ ಕಣ, ಗುಡ್ ಗರ್ಲ್ಗೊಂದು ಕ್ಲಾಪ್ ಮಾಡಿ ಬುದ್ಧ ಅಂತ ಕಲ್ತಿದ್ದೆ. ಹೇಳಿ ಇನ್ನೊಂದ್ಸರಿ ಬುದ್ಧ. ಶಿವ ಇವತ್ತು ನಿನ್ ಬಿಡಲ್ಲ ಬೇಡ. ಶಿವ ಇವತ್ತು ನಿನ್ ಬಿಡಲ್ಲ ಅವಳು ಮಂಗಕ್ಕೆ. ಹಾಕಕ್ಕೆ ನಾನು ಬಂದಿದ್ದೆ ಇವಾಗ. ಇವತ್ತು ಮಂಕ ಮುಟ್ಟಂಗೆ. ಶೆಡ್ಡಿ ಶೆಡ್ಡಿ ಅಂತೀಯ ಮಗನೇ? ಬಾ ಶೆಡ್ಡಿ ಶೆಡ್ಡಿ. ಅಮ್ಮ ಬೇಡ ಬಾವ ಬಾವ, ರಾತ್ರಿ ಆಯ್ತು ಬಾ ಚಿನ್ನಿ ಮಂಕಳಣ. ಚಿನ್ನಿ ನೋಡಲ್ಲ. ಏಯ್ ಮಮ್ಮ ಕುಡಿತಲ್ಲ, ಏನಿಲ್ಲ ನೋಡಲ್ಲ, ಅವಳು ಒಬ್ಬಳೇ ಹೋಯ್ತಾವಳು ಹಾಲಿಗೆ. ಅಮ್ಮಲ್ಲಿ ಗೊಗ್ಗ ಇದ್ದಾನೆ ಬಾರಿ ಬೇಗ. ನನಗೆ ನಾನು ಹೋಯ್ತೀನಿ ಗೊಗ್ಗ ಇದ್ದಾನಲ್ಲಿ, ಅಲ್ಲಿ ಗೊಗ್ಗ ಇದ್ದಾನೆ, ನಾನು ಹೋಗ್ತೀನಿ. ಬಾ ಬೇಗ ಮಂಕಬೇಕು. ನೀನು ಏನಕ್ಕೆ ಅವಳಿಗೆ ಅದನ್ನ ಮಂಗಿಸ್ದೆ? ಅಮ್ಮ ಬಾಕಂದ ಬಜ್ಜು ಮಾಡೋಣ. ಬೇಡ ಬಾಕಂದ, ಬಾ ಬಂಗಾರಿ ಬಚ್ಚಿನಿ ಜೋಜು ಮಾಡೋಣ. ಹಂಗೆ ಸ್ವಲ್ಪ ತಾಡ್ಸ್ಬಿಟ್ಟು ಕರ್ಕೊಂಬಂದು ಬಿಡಲ್ಲಿ. ಬಾಯ್, ಗುಡ್ ನೈಟ್. ಗುಡ್ ನೈಟ್ ಮಾಡ ಅಮ್ಮ. ಬಾಕಂದ ಜೋಜು ಮಾಡೋಣ. ಬಾಯ್ ಪಾಪ ಬೇಗ ಪುಟ. ಬಾಯ್ ಮಮ್ಮಿ. ಬಾಚಿನಿ ಬೇಗ. ಏನು ಮಾಡ್ತಿದ್ದೀರಾ? ಓನು ಮಾಡ್ತಿದ್ದೀಯಾ? ಏನು ಮತ್ತೆ ಬಾಚಿನಿ ಮಲ್ಗಣ. ಟೈಮ್ ಆಯ್ತು ಬಾಪ. ಅವಳಿಗೇನೋ ಇವತ್ತು ಯಾಕೋ ನಿದ್ದೆ ಮಾಡೋದಲ್ಲ, ಅವಳಿಗೇನೋ ಕತ್ಲೆಲ್ಲಿ ಎದ್ಲಾ? ದಿನ ರೇವಂತ ಬಂದು ಕರ್ಕೊಂಡು ಹೋಗಿದ್ದು. ಮತ್ತೇನಕ್ಕೆ ಹಂಗೆ ಅಳ್ತಿದ್ದಾಳೆ? ಅವನೇ ಬಂದು ಅವ ಬಾ, ನಾನು ಮಂಗಿಸ್ಕೊತೀನಿ. ಮಮ್ ಕೊಡ್ತೀನಿ ಬಾ, ಮಮ್ ಕೊಡ್ತೀನಿ ಬಾ. ಯಾಕಂದ್ರೆ ಜೊಜ್ಜ ಮಾಡೋಣ. ಲೇಟ್ ಆಯ್ತು ಬಾವಾ. ಅವಳು ಯಾಕೆ ಹಂಗೆ ಆಡ್ತಿದ್ದೆ? ದಿನ ಮಂಗದಲ್ಲ ಇಷ್ಟೊತ್ತಿಗೆ. 12 ಗಂಟೆ ಆಯಿತು. ಅವಳೇನು ಎದ್ರಲ್ಲ ಅದ್ರೊಳಗಿದ್ರು. ಅಡುಗೆ ಮನೆಯಲ್ಲೇ ಬಾಕ್ಲಾಕ ಕೂತ್ಕದ. ತೆಗ್ಯ ಎದುರ್ತಾಳೆ. ತೆಗ್ಯೋ. ಅಮ್ಮ ಬಾಕಂದ ಕೊಡ, ಹತ್ರ ತಳೀಲಿ ಬಾಬು. ಲೈಟ್ ಆಫ್ ಮಾಡ್ತೀನಿ, ಬಾಕ್ಲಾಕದು. ಅಲ್ಲ ಡೋರ್ ಕ್ಲೋಸ್ ಮಾಡ. ಏಯ್ ಬರೀಲೆ ಅಮ್ಮ. ಅವ್ರ ಅಪ್ಪನ ಇಟ್ಕೊಂಡಿದ್ಲು. ಅಮ್ಮ ಕೊಗೋಯ್ ಬತ್ತನ್ ಬಾರಿ ಅಮ್ಮ. ಅಮ್ಮ ಥೂ, ಇವಳ್ದೊಳಗೆ ಕಾಟ ಆಯ್ತಲ್ಲ ಇವತ್ತು. ಅದಕ್ಕೆ ಅವಳನ್ನ 5 ಗಂಟೆ ಟೈಮಲ್ಲಿ ಮಂಗಿಸ್ಬಾರ್ದು ಅನ್ನೋದು.
ನೀನೇ ಅಲ್ವಾ ಮಲಗಿಸ್ಬಿಟ್ಟ ಏನು ಮಲಗಿಸಿದ ಆ ಗೆದ್ದು ಒಂದು ಹಾಫ್ ಆನ್ ಅವ್ರಿಗೆ ಹೇಳ್ಸ್ಬೇಕಿತ್ತು. ನೀನು 6:30ವರೆಗೂ ಮಲಗಿದ್ರೆ ನೀನು ಎಬ್ಬಿಸ್ಕೊ ಅವಳು ಒಂದು ಹಾಫ್ ಆನ್ ಅವ್ರಿಗೆಲ್ಲ ಎದ್ಬಿಡ್ತಾಳೆ ಡೈಲಿ ಮಲ್ಗೆ. ನೀನು ಎಬ್ಬಿಸ್ಕೊ ಹೊಟ್ಟೋಗ್ಬಿಡ್ಬೇಕಾಯ್ತು ಅವಳನ್ನ. ನೀನಲ್ಲಿ ಹೋಗಿ ಏನೋ ಇದು ಮಾಡೋಕ್ಕೋಸ್ಕರ ನನ್ನ ಹತ್ರ ಬಿಟ್ಬಿಟ್ಟು ಹೋಗ್ಬಿಟ್ಟಿದೀಯಾ. ನನಗೆ ಬಿಡ್ತೀಯ ಎಲ್ಲ ಬ್ರೇಸ್ಲೆಟ್ ನೋಡೋಣ ಹೆಂಗೆ ಇಟ್ಕೊಂಡೀಯ. ಬಿಚ್ಕೊಮ್ಮ. ಯಾಕೆ ಬಿಚ್ಕೊಳ್ಳಿ? ಬೇಡವಾ? ಏಕೆ ಯಾಕೆ ಬೇಡ? ಕೊಡ ಹತ್ರ ಹೇಳ್ತಾಳೆ. ಕೊಡ 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 ಬಗ್ಸ್ ಕೊಡ. ಯಾಕಮ್ಮ ಇಲ್ಲೋಡಿ ಇಲ್ಲೋಡು ಪಾಪ ನೋಡಿ. ಅಯ್ಯ ಲೈಟ್ ಆಫ್ ಮಾಡ್ರಿ ಅಮ್ಮ. ಯಾಕವ್ವ ಅಳಬಾರ್ದು ಬೈಲಿ ಅಳಬಾರ್ದು ಚಿನಿಮ. ಯಾಕವ್ವ ಬೆಳಗ್ಗೆ ಮಾತಾಡ್ಸೋಣ ಬಾ. ಬೆಳಗ್ಗೆ ಮಾತಾಡ್ಸೋಣ ಬಾ. ನೋಡಿ ಬೇಬಿ ಹೆಂಗ್ ಅಳ್ತೈತ್ ನೋಡು. ಜೋಜೋ ಮಾಡೋಣ ಪ್ಲೀಸ್. ಅಳಬಾರ್ದು ಜೋಜೋ ಮಾಡು. ಮೊಂಬೇಡವಾ ನಿಂಗೆ? ಮೊಂಬೇಡ. ಹೊಟ್ಟೆ ಪಟ್ಟೆ ಪುರ್ ಮಾಡು. ಹೆಂಗಾದ್ರೂ ಅವಳು ನೀ ಕಾನ್ಸಂಟ್ರೇಟ್ ಇದು ಮಾಡಬೇಕು. ಪುರ್ ಮಾಡ್ಕಂದ ಹೆಂಗೆ ಮಾಡ್ತೀಯ? ಹೆಂಗೆ ಮಾಡ್ತೀಯ? ಪುರ್ ಮಾಡಿ ಇನ್ನೊಂದ್ಸತಿ. ನಾ ಮಾಡ್ತೀನಿ ನಮ್ಮಮ್ಮ. ಛೀ ಪಪ್ಪ ಪುರ್ರ ಹೆಂಗಂತ ಪಪ್ಪ ಹಂಗಂತ ವರ್ಷಗಳದ್ದು ಬೇರೆ ನೋಡು. ಅದು ಎಂಜಾಯ್ ಆಯ್ತೈತೆ ಅಂತ ಮಾಡು. ಪುರ್ರ ಮಾಡು. ಐಜಾ ವರ್ಷಗಳದ್ದು ಬೇರೆ ಅದು. ಇನ್ನೊಂದ್ಸತಿ ಮಾಡಿ. ಅವ್ಳು ಕೊಕ್ಕಯ್ಯ ಬತ್ತದೀಗ. ಕರೀಲಿ ಕೊಕ್ಕಯ್ಯನ. ಮಂಕ ಬರ್ತೇನೆ ಸುಮ್ಮನೆ. ಏನಾಗಿದೆ ಇವತ್ತು? ಎಲ್ಲಿಗೆ ಹೋಗ್ಬೇಕು? ಪಪ್ಪ ಇಲ್ಲೇ ಇದ್ದಲ್ಲ. ಪಪ್ಪನ ಜೊತೆ ಹೋಗ್ಬೇಕಾ? ಎಲ್ಲಿಗೆ ಹೋಯ್ತೀಯ? ಹಾಲಿಗೆ ಹೋಯ್ತೀಯಾ? ಏನಕ್ಕೆ? ಟಿ ವಿ ನೋಡ್ಬೇಕಾ? ಬೆಳಗಿಂದ ನೋಡಿದ್ಯಾ ತಾನೇ? ನಾಳೆ ಬೆಳಗ್ಗೆ ಎದ್ದು ಒಂದು ಕೆಲಸ ಇಲ್ಲಿ ಕೇಳು. ಒಂದು ನಿಮಿಷ ಕೇಳು. ಒಂದು ನಿಮಿಷ ನಾನು ಹೇಳೋದು ಕೇಳಿದ್ರೆ ಕರ್ಕೊಂಡು ಹೋಯ್ತೀನಿ. ನಾನು ಹೇಳೋದು ಕೇಳಿದ್ರೆ ಕರ್ಕೊಯ್ತೀನಿ. ಏನು ಹೇಳ್ಬಿಡ್ತೀನಿ. ಬೇರೆ ಡೈವರ್ಟ್ ಮಾಡ್ಬೇಕಂತ. ಏನಕ್ಕೆ ಅಮ್ಮ? ನಾನು ಗೊಗ್ಗೈನ ಕರಿತೀನಿ ಆಮೇಲೆ ಅಷ್ಟೇ. ಕರೀಲ ಗೊಗ್ಗೈನ ಕರೀಲ. ಮತ್ತೆ ಮಲ್ಕೋಬಾ. ಏನು ನಿಂದು? ಅಮ್ಮ ಬೇಡ ಬಾವ್ವ ಬಾಕಂದ ಬಾ. ಮಮ್ಮ ಕೊಡ್ತೀನಿ ಬಚ್ಚಿನ. ಏನಾಯ್ತು ಇವತ್ತಿದ್ಕೆ? ಏನು ನೋಡ್ಬೇಕು? ವಾಂತಿ ಮಾಡಿದ್ರೆ ಮಾತ್ರ ಅದೇ ಸರ್ರೆ ಕೊಡ್ತೀನಿ. ಸರಿ ಬಾ ನಡಿ ಮೊದಲು ನಿಂತ್ಕೋ. ಅಯ್ಯೋ ಅಯ್ಯೋ ಅಯ್ಯೋ. ಎಲ್ಲೋ ನೀನೀಗ? ಅಲ್ಲೊಂದು ರೌಂಡ್ ಕತ್ಲೆಲೆ ಲೈಟ್ ಹಾಕಬೇಡ. ಕತ್ಲೆಲೆ ಆಡಿಸ್ಕೊಂಡು ಕರ್ಕೊಂಬ. ಅವಾಗ ಬರ್ತಾಳೆ. ಏನು ಅವಳಿಗೆ ಕೊಡ್ತಾಳೆ ನೋಡಿ. ನನ್ನ ಬೆರೆಯಲ್ಲಿ ಪಿಂಪಲ್ ಆಗಿಬಿಟ್ಟು ಅದನ್ನು ಓಪನ್ ಮಾಡಿ 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 ಕೆಂಪಗಾಗಿ ಹೋಗ್ಬಿಟ್ಟಿದೆ. ಒಳ್ಳೆ ಮೂಗ್ನ ತಿಟ್ಟಂಗೆ ನಂಗೆ ಹಿಂಗೆ ನೋಡ್ದಂಗೆ ಆಗ್ತಿದೆ. ಈ ಕಡೆಗಾರ ಬಂದಿದ್ರೆ ಅಟ್ಲೀಸ್ಟ್ ಮೂಗ್ನ ತಿನ್ನಂತನಾರ ಹೇಳ್ಬೋದಿತ್ತು. ನೋಡಿ ಯಾವ ರೇಂಜಿಗೆ ಕಾಟ ಕೊಡ್ತಾಳೆ ಒಂದೊಂದು ದಿನ. ಯಾಕೋ ಇವತ್ತು ಮಲ್ಗೋಕ್ಕೆ ಇದಾಗ್ತಿಲ್ಲ. ಬಂದು ಮಲ್ಕೊಂಬಿಡೋಳು ಇಷ್ಟೊತ್ತಿಗೆ. ಸ್ವಲ್ಪ 4:30 ಮಲಗಿದ್ಲು. 4 o'clock to 6:30ವರೆಗೂ. ಸೊ 7ಗೆ ಮಲ್ಗೆ 8ಗೆ ಎದ್ಬಿಟ್ರೆ ಮಲಗಿಬಿಡ್ತಾಳೆ. 12 ಇವಾಗ 12:15 ಆದರೂ ಮಲಗ್ತಾಯಿಲ್ಲ. ನಿದ್ದೆ ತಲೆ ಕೆಟ್ಟು ಪಟ ಪಟ ಅಂತ ತಲೆ ನೋವ್ತಾ ಇದೆ. ಎಷ್ಟೊತ್ತಿಗೆ ಮಲಗ್ತಾಳೋ ಏನು. ಆಗಲೇ 2 o'clock ಆಗೋಕ್ಕಾಯ್ತು, ಇನ್ನೂ ಮಲಗಿಲ್ಲ. ಏನು ಮಾಡ್ತಾಳೋ ಗೊತ್ತಿಲ್ಲ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ಈ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.